ಇವತ್ತು ನಾನು ಮಾಡ್ತಿರೋ ರೆಸಿಪಿ ಒಬ್ಬಿಟ್ಟು ಸಾಂಬಾರು ಅಥವಾ ಹೋಳಿಗೆ ಸಾಂಬಾರು ಅಂತ ಕರಿತೀವಿ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಮಾಡೋದು ಮಾಮೂಲಿ. ಈ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಮಾಡುವಾಗ ನಾವು ಬೇಳೆಯಿಂದ ಹೋಳಿಗೆಯನ್ನು ಮಾಡ್ತೀವಿ ತಾನೆ. ಬೇಳೆಯನ್ನು ಬೇಯಿಸಿದಾಗ ಅದರ ರಸದ ಅಥವಾ ಕಟ್ಟಿನಿಂದ ನಾವು ಸಾಂಬಾರನ್ನು ಮಾಡ್ಬೋದು. ಇದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಪೋಷಕಾಂಶಗಳು ನಮಗೆ ದೊರೆಯುತ್ತೆ. ಈ ಬೇಳೆ ಒಬ್ಬಿಟ್ಟಿನ ಸಾಂಬಾರನ್ನು ನಾವು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಹೊಸ ಹೊಸ ರೆಸಿಪಿಗಳು ನಿಮ್ಮನ್ನು ತಲುಪುತ್ತೆ. ನೀವು ನಮ್ಮನ್ನು ಇದರಿಂದ ಬೆಂಬಲಿಸಬಹುದು. ಬನ್ನಿ ಸ್ನೇಹಿತರೆ, ಈಗ ರೆಸಿಪಿಯನ್ನು ಮುಂದುವರಿಸೋಣ. ಈಗ ಒಬ್ಬಿಟ್ಟಿನ ಸಾಂಬಾರಿಗೆ ಬೇಕಾಗುವಂಥ ಸಾಮಾನುಗಳನ್ನು ನೋಡೋಣ. ಇವಾಗ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ, ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಸಾಸಿವೆ ತಗೊಂಡಿದ್ದೀನಿ, ಕಡಲೆಬೇಳೆ ತಗೊಂಡಿದ್ದೀನಿ, ಉದ್ದಿನಬೇಳೆ ತಗೊಂಡಿದ್ದೀನಿ, ಸಂಬಾರ ಬೀಜ ಅಥವಾ ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ, ಮೆಣಸು, ಶುಂಠಿ ಮತ್ತು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯಿ, ಅದು ಸ್ವಲ್ಪ ಕರಿಯೋದಕ್ಕೋಸ್ಕರ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟವನ್ನು ಹಚ್ಕೊಳ್ತಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತೀನಿ. ಸಂಬಾರ ಬೀಜ ಮತ್ತು ಚಕ್ಕೆ, ಲವಂಗ, ಮೆಣಸು ಎಲ್ಲ ಇಟ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಸಹ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು ಸ್ಪೂನ್ ಕಡಲೆ ಬೀಜ, ಕಡಲೆ ಬೇಳೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಮತ್ತು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು. ನಾನಿಲ್ಲಿ 2 ಥರದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಬೆಳಗ್ಗೆ ಮತ್ತು ಗುಂಟೂರು. ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾಕೆಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗಬೇಕು. ಹಂಗಾಗ್ಬಿಟ್ಟು 5 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ಈಗ ನೋಡಿ, ಹುರಿದಿದ್ದ ಮಸಾಲೆ ಪದಾರ್ಥ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಂಡು ನೋಡಿ. ಇವಾಗ ಮಸಾಲೆನ ಹುರ್ಕೊಂಡಿದ್ನಲ್ಲ, ಅದನ್ನ ನಯವಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡು ಈಗ ಸ್ಟವ್ ಹಚ್ಕೊಳ್ಳೋಣ. ನಾನು ಒಗ್ಗರಣೆಗೆ 2 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟ್ಪಟ ಆಗಲಿ. ಒಂದು 1/4 ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ಮಸಾಲೆಗೂ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಚಟ್ಪಟ ಅಂದ ತಕ್ಷಣ ನಾವು ಕರಿಬೇವಿನ ಎಲೆಗಳನ್ನು ಹಾಕೊಳ್ಳೋಣ. ಈಗ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನು ನಾವು ಒತ್ತದೇ ಇರೋ ರೀತಿಯಲ್ಲಿ ಕೈ ಆಡಿಸ್ಕೊಳ್ಳೋಣ.
ಇವಾಗ ನೋಡಿ ಒಗ್ಗರಣೆಗೆ ಹಾಕೊಂಡಿದ್ನಲ್ಲ, ಈರುಳ್ಳಿ, ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಎಲ್ಲ ಬೆಂದಿದೆ. ಈಗ ನಾನು ಅದಕ್ಕೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಒಬ್ಬಿಟ್ಟು ಮಾಡೋದಕ್ಕಿಂತ ಅದರದ್ದು ರಸವನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ರಸಕ್ಕೆ ಹಾಕೊಳ್ತಾ ಇದ್ದೀನಿ. ಸರಿ, ಈಗ ಬೇಳೆ ರಸ ಕುದೀತಾ ಇದೆಯಲ್ಲ, ಅದಕ್ಕೆ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನ ಸೇರಿಸ್ತಾ ಇದ್ದೀನಿ. ಈಗ ಒಂದು ಚಿಟಿಕೆ ಬೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ರೆ ನಮ್ಮ ಹೋಳಿಗೆ ಸಾಂಬಾರ್ ರೆಡಿ. ನೋಡಿ, ಈ ಸಾಂಬಾರು, ಹೋಳಿಗೆ ಸಾಂಬಾರು ಕುದೀತಾ ಇದೆ. ಇವಾಗ ನಾನು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ನೋಡಿದ್ರ ಸ್ನೇಹಿತರೆ, ಈ ಹೋಳಿಗೆ ಸಾಂಬಾರು ಮಾಡೋದು ಎಷ್ಟು ಈಸಿ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮನ್ನು ಹುರಿದುಂಬಿಸಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ.